ಹಲೋ ನಮಸ್ಕಾರ. ನಾನು ಶ್ಯಾಮ್ ಸುಂದರ್ ಹೆಗಡೆ ಅಂತ. ಸುಮಾರು ಜನರಿಗೆ ಮ್ಯಾಂಗೋ ಪಿಕ್ ಶಾಮಣ್ಣ ಅಂತಲೇ ಹೇಳ್ತಾ ಇದ್ದು. ನನಗೆ ಇದು ಈ ವರ್ಷದ ನಂದು 6ನೇ ವರ್ಷದ ಮೊದಲನೇ ಮ್ಯಾಂಗೋ ಪಿಕ್. ಇದು ಒಂದು 3 ಉದ್ದೇಶ ಇದ್ದು ಇದರಲ್ಲಿ. ಮ್ಯಾಂಗೋ ಪಿಕ್ ಏನಕ್ಕೆ ಮಾಡ್ತಾ ಇದ್ದೆ ಅಂತಂದರೆ ರೈತರಿಗೆ ಹೆಚ್ಚಿನ ಬೆಲೆ ಸಿಗುವಂತ. ಯಾಕಂದ್ರೆ ಬೆಳೆದ ರೈತರಿಗೆ ನಾವು ಬೆಲೆ ಮಧ್ಯವರ್ತಿಗಳು ತಗೊಳ್ತಾ ಇರೋದ್ರಿಂದ ಎಲ್ಲ ರೈತರಿಗೆ ತುಂಬ ಹಾನಿ ಆಗ್ತಾ ಇತ್ತು. ಆಮೇಲೆ ಇದು ರೈತ ಬೆಳೆದವನಿಗೆ ಏನೂ ಸಿಗ್ತಿಲ್ಲ. ಆ ಉದ್ದೇಶದಿಂದ ರೈತರಿಗೆ ಹೆಲ್ಪ್ ಮಾಡುವಂತ ಹೇಳಿ ಶುರು ಮಾಡಿದ್ದಂತ ಇದು ಮೊದಲನೇದಾಗಿ ಶುರು ಮಾಡಿದ್ದು ಇದು. ಆಮೇಲೆ ನಮ್ಮ 2ನೇ ಉದ್ದೇಶ ಇದ್ರದ್ದು ಏನು ಅಂತಂತಂದರೆ ನಮ್ಮ ಮಕ್ಕಳಿಗೆ, ಅಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ಫಾರ್ಮ್ ಬಗ್ಗೆ ಎಲ್ಲ ನಾಲೆಜ್ ಬರಲಿ. ಅವಕ್ಕೆ ಮಾವಿನ ಹಣ್ಣು ಯಾವ ಥರ ಎಲ್ಲ ಆಗ್ತೋ, ಹೇಗಾಗ್ತೋ, ಮರದಲ್ಲಿ ಹೇಗಿರ್ತೋ ಅದನ್ನು ತಾವೇ ಕಿತ್ತೋ ಸಂಭ್ರಮ ಅದನ್ನೆಲ್ಲ ನೋಡೋದಕ್ಕೋಸ್ಕರ ಈ ಮ್ಯಾಂಗೋ ಪಿಕ್ ಮಾಡ್ತಾ ಇರೋದು. ನಾನು ಯೂಶ್ವಲಿ ಮ್ಯಾಂಗೋ ಪಿಕ್ ಮಾಡೋದು ಮಲ್ಲಿಕಾದ್ದೆ. ನೋಡಿ, ಇದು ಮಲ್ಲಿಕಾ. ನಾನು ಮಾಡ್ತಾ ಇರೋದು ಸುಮಾರು ಪ್ರತಿ ವರ್ಷ ಮಾಡ್ತಾ ಇರೋದು ಮಲ್ಲಿಕಾನೇ. ಮಲ್ಲಿಕಾ ತುಂಬ ಹಣ್ಣಿನ ರಾಣಿ ಅಂತ ಹೇಳ್ತಾ ಇರ್ತಾರೆ. ಮಾವಿನ ಹಣ್ಣು ಕಿಂಗ್ ಆಫ್ ಫ್ರೂಟ್ ಅಂತಂತಂದ್ರೆ ಕ್ವೀನ್ ಆಫ್ ಫ್ರೂಟ್ ಮಲ್ಲಿಕಾ. ಇವತ್ತು ಮ್ಯಾಂಗೋ ಪಿಕ್ ನಡೀತಾ ಇತ್ತು ಬೆಂಗಳೂರಿನ ತಾವರೆಕೆರೆಯಲ್ಲಿ. ನಾನು ಸುಮಾರಾಗಿ ಹವ್ಯಕರಿಗೋಸ್ಕರ ಮಾಡ್ತಾ ಇದ್ದೆ. ಈ 6 ವರ್ಷದ್ದು ನಾನು ಮಾಡಿದ್ದು 99% ಸುಮಾರು ಹವ್ಯಕರೇ ಇರುತ್ತೋ. ಹವ್ಯಕರು ಆರ್ಗ್ಯಾನಿಕ್ ಅಂತಂತಂದ್ರೆ ಇದು ರಾಸಾಯನಿಕ ಹಾಕದೇ ಇರುವಂಥದ್ದು, ಅಂದರೆ ಕೆಮಿಕಲ್ ಹಾಕದೇ ಇರುವಂಥದ್ದು ಮಾವಿನ ಹಣ್ಣನ್ನು ತಿನ್ನಲಿ ಅವು ಹೇಳಿ ಮಾಡಿದಂಥದ್ದು ಒಂದು ಕಾರ್ಯಕ್ರಮ ಇದು. ಹೊರಗಡೆ ಈಗ ಎಲ್ಲ ಕಡೆಗೂ ಕೆಮಿಕಲ್ ಹಾಕಿರುವಂಥದ್ದು ಇರುತ್ತೋ. ಇದು ನೀವೇ ಕಿತ್ಕೊಂಡು ಹೋಗಿರ್ತೀರಿ. ಕೆಮಿಕಲ್ ಹಾಕದೇ ಇರೋದ್ರಿಂದ ನೀವು ಎಷ್ಟು ಹಣ್ಣು ತಿಂದರೂ ನಿಮಗೆ 4 ಹಣ್ಣು ತಿಂದರೂ ನಿಮಗೆ ಏನೂ ತೊಂದರೆ ಆಗ್ತಿಲ್ಲ. ಈಗ ಹೊರಗಡೆಯಿಂದ ಮಾರ್ಕೆಟಿಂದ ತಂದ ನೀವು ಹಣ್ಣು ತಿಂದರೆ, ಒಂದು ಹಣ್ಣು ತಿಂದರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತು. ಕೆಮಿಕಲ್ ಇಲ್ಲದೆ ಇರುವಂಥದ್ದು ಹಣ್ಣು ನಮ್ಮವೆಲ್ಲ ತಿನ್ನಲಿ, ನಮ್ಮ ಹವ್ಯಕರು ತಿನ್ನಲಿ. ಹವ್ಯಕರೆಲ್ಲ ಒಂದು ಕಡೆ ಸೇರಿದಾಗ ಇಲ್ಲಿ ಫ್ಯಾಮಿಲಿ ಸಮೇತ ಬರ್ತಾ ಇಲ್ಲ. ಈಗ ಮ್ಯಾಂಗೋ ಪಿಕ್ ಅಂದರೆ ಸಣ್ಣ ಒಂದು ವರ್ಷದ ಮಗುವಿಂದ 70-80 ವರ್ಷದವ್ರ ತನಕ ಬರ್ತಾ ಫ್ಯಾಮಿಲಿ ಸಮೇತ ಬರ್ತಾ ಇದೆ. ಅವ್ರಿಗೆ ಒಂಥರ ಗೆಟ್ ಟುಗೆದರ್ ಆಗ್ತೀವಿ. ಇಲ್ಲಿ ಮ್ಯಾಂಗೋ ಪಿಕ್ ಹೇಳೋದಕ್ಕಿಂತನೂ ಇದೊಂಥರ ಪಿಕ್ನಿಕ್ ಥರ ಆಗ್ತೀವಿ. ಬರ್ತಾ ಇಲ್ಲೆಲ್ಲ ಮಾವಿನ ಗಿಡ ಕೆಳಗೆ ಕೂತ್ಕೊತಾವ, ಇಲ್ಲಿ ಮಾತಾಡ್ತಾವ, ಹರಟೆ ಹೊಡಿತಾವ, ಮ್ಯಾಂಗೋ ಕಿತ್ಕೊಂಡು ಹೋಗ್ತಾವ. ಇಲ್ಲಿರುವಂಥದ್ದು ತೋಟದಲ್ಲಿರುವಂಥ ನುಗ್ಗಿ ಸೊಪ್ಪು ತಗೊಂಡು ಹೋಗ್ತಾರೆ. ಕೆಲವರು ಸೀಬೆ ಹಣ್ಣು ಇರ್ತೀವಿ, ಇಲ್ಲಿ ಸೀಬೆ ಹಣ್ಣು ತಗೊಂಡು ತಿಂತಾ ಇಲ್ಲಿ ಮತ್ತು ತುಂಬ ಜನ ಫ್ರೆಂಡ್ಸ್ ಸಿಗ್ತಾ ಇಲ್ಲಿ. ಅದೊಂಥರ ಈ ಕಾರ್ಯಕ್ರಮ ಏನು ಅಂತಂತಂದರೆ ಒಂದು ಪ್ರವಾಸಕ್ಕೆ ಹೋದ ಥರ, ಒಂದು ಪ್ರವಾಸದ ಅನುಭವ ಇಲ್ಲಿ ಬಂದೋಕೆ. ಇಲ್ಲಿ ಬಂದು ಜನರು ಪ್ರತಿ ವರ್ಷವೂ ನಾನು ನೆಕ್ಸ್ಟ್ ಇಯರ್ ನನ್ನನ್ನು ಕರಿ ಅಂತಲೇ ಹೇಳ್ತಾ ಹೋಗ್ತಾ ಇರೋದು. ಪ್ರತಿಯೊಬ್ಬರು ಖುಷಿಯಾಗಿ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಸುಮಾರು ಒಂದು 215 ಫ್ಯಾಮಿಲಿ ಬಂತು ಈ ಮ್ಯಾಂಗೋ ಪಿಕ್ಕಲ್ಲಿ. ಇವತ್ತು ಫಸ್ಟ್ ಮ್ಯಾಂಗೋ ಪಿಕ್ಕು ಅಂತ ಸುಮಾರು ಒಂದು 90 ಫ್ಯಾಮಿಲಿ ಬಂದಿತ್ತು. ಇನ್ನೂ ಸುಮಾರು 125 ಫ್ಯಾಮಿಲಿ ಮುಂದೆ ಅಂತಂದ್ರೆ ಇನ್ನೂ 3 ಮ್ಯಾಂಗೋ ಪಿಕ್ ಆಗ್ತು ಈ ವರ್ಷ. ಇದು ಈ ವರ್ಷ ಆಗ್ತಾ ಇರುವಂತದ್ದ ಮೊದಲನೇ ಮ್ಯಾಂಗೋ ಪಿಕ್ನ ಮೊದಲನೇ ದಿನದ 2ನೇ ಮ್ಯಾಂಗೋ ಪಿಕ್. ಫಸ್ಟ್ ಇವತ್ತೊಂದು ಬೆಳಿಗ್ಗೆ 10 ಗಂಟೆ ಒಂದಾಯ್ತು.